ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮಹಾಬಲ ಮತ್ತು ಚಂದನ್ ಅವರು ಮಾತಾಡಿಕೊಂಡು ಇನ್ಸ್ಪೆಕ್ಟರ್ ಮುಂದೆ ಬಂದು ನಿಂತ್ಕೊತಾರೆ. ಆಗ ಇನ್ಸ್ಪೆಕ್ಟರು, ಮಹಾಬಲ ಅವರೇ, ಏನೆಲ್ಲ ಡಿಸೈಡ್ ಮಾಡಿದ್ರಿ ಹೇಳಿ ಅಂತ ಕೇಳಿದಾಗ ಮಹಾಬಲ ಅವರು, ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಅವಳು ಬರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಆದರೆ ಚಂದನ ಮಾತ್ರ, ಸರ್, ಇವರು ನಾನು ಏನು ಕಂಡೀಷನ್ಗಳನ್ನ ಹೇಳಿದ್ನೋ ಆ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ ಮಾತ್ರ ಬರೋದು ಅಂತ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಆಗ ಮಹಾಬಲ ಅವರು, ಅವಳ ಎಲ್ಲ ಕಂಡೀಷನ್ಗೂ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ನಾನು ಏನೆಲ್ಲ ಕಂಡೀಷನ್ ಹಾಕಿದ್ದೀನಿ, ಯಾವುದೆಲ್ಲ ಕಂಡೀಷನ್ಗೆ ಇವರು ಒಪ್ಕೋಬೇಕು ಅನ್ನೋದನ್ನ ಬಾಯಿ ಬಿಟ್ಟು ಹೇಳಿ ಅಪ್ಪ, ಇಲ್ಲೇ ಮಾತು ಕೊಡಬೇಕು ನೀನು ಅಂತ ಹೇಳ್ತಾಳೆ. ಅದಕ್ಕೆ, ಇಲ್ಲಮ್ಮ, ನಾನು ನಿನ್ನ ಎಲ್ಲ ಕಂಡೀಷನ್ಗೂ ಒಪ್ಕೊಂಡಿದ್ದೀನಿ, ಈಗ ಇಲ್ಲಿಂದ ಮನೆಗೆ ಹೋಗೋಣ, ಮನೆಗೆ ಹೋದ್ಮೇಲೆ ಎಲ್ಲದನ್ನೂ ಸರಿ ಮಾಡ್ತೀನಿ, ನೀನು ಹೇಳ್ದಾಗೆ ಕೇಳ್ತೀನಿ ಅಂತ ಮಹಾಬಲ ಅವರು ಹೇಳ್ತಾರೆ. ಅದಕ್ಕೆ, ಇಲ್ಲ ಅಪ್ಪ, ಮನೆಗೆ ಹೋದ್ಮೇಲೆ ನೀವು ನನ್ನ ಮದುವೆಗೆ ಫೋರ್ಸ್ ಮಾಡಲ್ಲ ಅಂತ ಇಲ್ಲೇನೆ ಮಾತು ಕೊಡಬೇಕು ಅಂತ ಇನ್ಸ್ಪೆಕ್ಟರ್ ಮುಂದೆ ಹೇಳ್ತಾರೆ. ಆಗ ದಾಸ್, ನೋಡು ಚಂದನ, ಅಪ್ಪನಿಗೆ BP ಇರೋದು ನಿನಗೆ ಗೊತ್ತು ಅಲ್ವಾ, ರಾತ್ರಿಯಿಂದ ಒಂದು ನಿಮಿಷನೂ ಅವರು ಕಣ್ಮುಚ್ಚಿ ನಿದ್ದೆ ಮಾಡಿಲ್ಲ, ದಯವಿಟ್ಟು ಮನೆಗೆ ಬಾ, ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಮನೆಗೆ ಹೋದ್ಮೇಲೆ ಮಾತಾಡೋಣ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್, ನೋಡ್ರಿ, ನೀನು ಚಿಕ್ಕ ಮಗು ಅಲ್ಲ, ಅವ್ರಿಗೆ ನಾವು ಹೇಳ್ಕೊಡೋದಕ್ಕೆ, ನೀನು ಹೇಳಮ್ಮ, ನೀನು ಏನು ನಿರ್ಧಾರ ತೊಗೊತೀಯ ಅದ್ರ ಮೇಲೆ ನಮ್ಮ ನಿರ್ಧಾರ ನಿಂತಿರುತ್ತೆ, ನೀನು ಹೇಳಮ್ಮ ಅಂತ ಕೇಳ್ತಾರೆ. ಆಗ ಚಂದನ, ನೋಡಿ ಸರ್, ಇವರು ನನ್ನನ್ನು ಮನೆ ಕರ್ಕೊಂಡು ಹೋದ್ಮೇಲೆ ಮದುವೆ ಫೋರ್ಸ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ, ಇವ್ರ ಮೇಲೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ, ನನ್ನನ್ನು ಯಾವುದೇ ಕಾರಣಕ್ಕೂ ಮದುವೆಗೆ ಫೋರ್ಸ್ ಮಾಡಲ್ಲ ಅಂತ ಅಪ್ಪ ಇಲ್ಲೇ ಮಾತು ಕೊಡಲಿ, ಆಗ ನಾನು ಇವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಮಹಾಬಲ ಅವ್ರು ಮಾತ್ರ ಏನು ಮಾತಾಡ್ದೇನೆ ಮೌನವಾಗಿ ನಿಂತಿರ್ತಾರೆ. ಅದನ್ನು ನೋಡಿದ ಇನ್ಸ್ಪೆಕ್ಟರ್, ನೋಡಮ್ಮ, ನಿಮ್ಮ ಮನೆಯವರೆಲ್ಲರೂ ಮೌನವಾಗಿರೋದನ್ನ ನೋಡಿದ್ರೆ ಮನೆ ಕರ್ಕೊಂಡು ಹೋದ್ಮೇಲೆ ನಿನಗೆ ಮದುವೆ ಮಾಡಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ, ನೀನೇ ಇಲ್ಲಿ ಡಿಸೈಡ್ ಮಾಡು, ನೀನೇನು ಡಿಸೈಡ್ ಮಾಡ್ತೀಯ ಅದ್ರ ಮೇಲೆ ನಮ್ಮ ನಿರ್ಧಾರ ನಿಂತಿರುತ್ತಂತೆ, ಮನೆಗೂ ಹೋಗಲ್ಲ ಅಂತೀಯ, ಮತ್ತು ಇನ್ನೆಲ್ಲಿ ಹೋಗ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಚಂದನ, ಸರ್, ನಾನು ಬೆಂಗಳೂರು ಹೋಗ್ತೀನಿ ಸರ್, ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಜಾಬ್ ಹುಡ್ಕೊಂಡು ಅಲ್ಲೇ ಎಲ್ಲಾದರೂ PG ನಲ್ಲಿರ್ತೀನಿ ಸರ್, ನನಗಿನ್ನೂ ಓದಬೇಕು ಅಂತ ಆಸೆ ಇದೆ ಸರ್, ಮನೆಯವರು ಯಾರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ನನ್ನ ಮಾತನ್ನು ಕೇಳೋದಿಲ್ಲ, ಆದರೆ ನನ್ನ ಮದುವೆ ಆಗೋನಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಾನೆ, ನನ್ನ ಮಾತನ್ನು ಕೇಳ್ತಾನೆ ಅಂತಂದರೆ ಅವನಿಗೆ ನನ್ನ ಮಾತನ್ನು ಕೇಳೋ 10 ನಿಮಿಷದ ಪೇಷನ್ಸ್ ಕೂಡ ಇಲ್ಲ, ಇವರೆಲ್ಲರೂ ನನ್ನ ಲೈಫ್ನ ಈ ಕಮಂಗಿ ಜೊತೆಗೆ ಕೊಡೋಕೆ ಹೊರಟಿದ್ದಾರೆ ಸರ್ ಅಂತ ಹೇಳ್ತಾಳೆ. ಆಗ ಆರ್ಯಂಗೆ ಕೋಪ ಬಂದು, ನನ್ನನ್ನೇ ಕಮಂಗಿ ಅಂತೀಯ, ನನಗೆ ಇಷ್ಟೊಂದು ಇನ್ಸಲ್ಟ್ ಮಾಡ್ತೀಯಾ ಅಂತ ಮುಂದೆ ಬರ್ತಿಂತಾನೆ. ಅದಕ್ಕೆ, ಏಯ್ ಸುಮ್ಮನೆ ಇರೋ ನೀನು ಅಂತ ಇನ್ಸ್ಪೆಕ್ಟರ್ ಆರ್ಯಂಗೆ ಬೈತಿಂತಾರೆ. ನೋಡಿ ಸರ್, ನಾನು ಓದಬೇಕು, ಇನ್ನೂ ಸಿಯಲ್ಲಿ ಇಡೀ ಚಿಕ್ಕಮಂಗ್ಳೂರ್ಗೆ ರ್ಯಾಂಕಿಂಗ್ ತೊಗೊಂಡೆ, ಹಾಗೇನೆ ನನಗಿದ್ದ ಪರ್ಸೆಂಟೇಜ್ಗೆ ಬೆಂಗಳೂರಲ್ಲಿ ಒಳ್ಳೆ ಸೀಟ್ ಸಿಗ್ತಾ ಇತ್ತು, ಆದರೆ ಅಪ್ಪ ಇಲ್ಲೇನೆ ನೀನು ಓದಬೇಕು ಅಂತ ಒಂದು ಕಾಲೇಜಿಗೆ ಸೇರಿಸಿದ್ರು, ಅದ್ರ ಬಗ್ಗೆ ನನಗೆ ಯಾವ ಬೇಜಾರು ಇಲ್ಲ ಸರ್, ಯಾಕೆಂದರೆ ನನಗೆ ಎಜುಕೇಷನ್ ಮುಖ್ಯ ಆಗಿತ್ತು, ಅಲ್ಲೂ ಚೆನ್ನಾಗಿ ಓದಿ ಇಡೀ ಯೂನಿವರ್ಸಿಟಿಗೆ ಫಸ್ಟ್ ಬಂದೆ, ಆದರೆ ಇವಾಗ ನನ್ನ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಸರ್, ಈ ಕಮಂಗಿ ಜೊತೆಗೆ ನನ್ನ ಲೈಫ್ನ ಕೊಡೋಕೆ ಹೊರಟಿದ್ದಾರೆ ಅಂತ ಹೇಳ್ತಾಳೆ. ಆಗ ಅವ್ರ ಅಪ್ಪನಿಗೆ ತುಂಬಾ ಕೋಪ ಬರುತ್ತಂತೆ, ನಿನ್ನನ್ನು ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪಾಯ್ತು, ನಿನ್ನ ಇಲ್ಲೇ ಹೂತಾಕ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಂತ ಹರಿ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾರೆ. ಆಗ ಅಪ್ಪ, ಅವ್ರಿಗೆ ಯಾಕೆ ಅಂಕಪ್ಪ ಹೊಡಿತಿಂತೀರಾ, ನಿಮ್ಮ ಮಗಳ ಮೇಲೆ ಕೈ ಮಾಡೋಕ್ಕೆ ಬಂದವ್ರಿಗೆ ನಿಂಗೆ ಹೊಡಿಬೇಕು ಅಂತ ಅನ್ಸಲ್ಲ, ಆದರೆ ನನ್ನ ಲೈಫ್ನ ಸೇವ್ ಮಾಡೋಕ್ಕೆ ಬಂದವ್ರ ಮೇಲೆ ನೀವು ಕೈ ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಾಳೆ. ಆಗ ಇಲ್ಲಿ ಇನ್ಸ್ಪೆಕ್ಟರ್ಗೆ ಕಾನ್ಸ್ಟೇಬಲ್, ನೋಡಿ ಸರ್, ಲೈಫ್ನ ಸೇವ್ ಮಾಡೋಕ್ಕೆ ಬಂದವರು ಅಂತ ಕಿವಿ ಊದ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಹತ್ರ ಚಂದನ ಕೈ ಮುಗ್ದು, ಸರ್, ನನ್ನ ಪರವಾಗಿ ಅಂತ ಇರೋದು ಅಂದರೆ ನೀವು ಮಾತ್ರ ಸರ್, ದಯವಿಟ್ಟು ನನ್ನನ್ನು ಇವ್ರ ಜೊತೆ ಕಳಿಸ್ಬೇಡಿ ಸರ್, ದಯವಿಟ್ಟು ನನ್ನನ್ನು ಕಾಪಾಡಿ ಸರ್ ಅಂತ ಕೇಳ್ಕೊತಾ ಇರ್ತಾಳೆ. ಆಗ ಹರಿ, ನಾನಿದ್ದೀನಿ ಅಂತ ಕೈ ಎತ್ತಂತಾನೆ. ಅದನ್ನು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ಗೆ, ಸರ್, ನೋಡಿ ಸರ್, ಇಷ್ಟು ಧೈರ್ಯವಾಗಿ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಆ ಹುಡುಗ ಅಂತ ಅಂದರೆ, ಇವನು ಸರ್ ಗಂಡು ಅಂದರೆ, ಇವನು ಸರ್ ಆ ಹುಡುಗಿಗೆ ಸರಿಯಾದ ಜೋಡಿ ಅಂತ ಹೇಳ್ತಾರೆ. ಹೌದು ಅಂತ ಇನ್ಸ್ಪೆಕ್ಟರ್ ಕೂಡ ಅನ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಆರ್ಯ, ಅಂಕಲ್, ಏನು ಅಂಕಲ್ ಯೋಚನೆ ಮಾಡ್ತಾ ಇದ್ದೀರಾ, ಏನು ಅಂಕಲ್ ಅವಳ ಮಾತು ಕೇಳ್ಕೊಂಡು ನಿಂತಿದ್ದೀರಾ, ಹೇಳ್ಕೊಂಡು ನಡೀರಿ ಅಂಕಲ್, ಅವಳನ್ನ ಅಲ್ಲಿ ರಿಸೆಪ್ಷನ್ಗೆ ಎಲ್ಲರೂ ರೆಡಿ ಮಾಡಿರ್ತಾರೆ, ನಡೀರಿ ಅಂಕಲ್ ಅಂತ ಹೇಳ್ತಾ ಇರ್ತಾನೆ. ಆಗ ಕಾನ್ಸ್ಟೇಬಲ್, ನೋಡಿ ಸರ್, ಈ ಮಾನ್ಗೆಟ್ ನನ್ನ ಮಗನ್ನ ಅಂತ ಹೇಳಿದಾಗ, ಸರಿಯಾಗಿದ್ದಾರೆ, ಮಾವನಿಗೆ ತಕ್ಕ ಅಳಿಯ ಅಂತ ಹೇಳ್ತಾರೆ. ಅದಕ್ಕೆ ಮಹಾಬಲ ಅವರು, ಚಂದನ ಬಾರೆ ಅಂತ ಕೈ ಹಿಡ್ಕೊತಾರೆ. ಆದರೆ ಚಂದನ, ಸರ್, ನನ್ನನ್ನು ಕಾಪಾಡಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಆಗ ಹರಿ, ಸರ್, ಅವಳನ್ನ ಕಾಪಾಡಿ ಸರ್, ದಯವಿಟ್ಟು
ಇವರೆಲ್ಲರೂ ಸೇರಿಕೊಂಡು ಅವ್ರನ್ನ ಸಾಯಿಸ್ಬಿಡ್ತಾರೆ ಸರ್, ಕಾಪಾಡಿ ಸರ್ ಅಂತ ಹರಿ ಬೇಡ್ಕೊತಾ ಇರ್ತಾರೆ. ಆಗ ದಾಸ, ಅಪ್ಪ ಅವಳನ್ನ ಹೇಳ್ಕೊಂಡು ನಡೀರಿ ಅಪ್ಪ, ನೋಡು ಚಂದನ, ನಿನ್ನ ತಂಗಿ ಅನ್ನೋದನ್ನು ಕಾಣ್ದಾನೆ ಇಲ್ಲೇನೆ ಕೊಂದುಬಿಡ್ತೀನಿ ಅಂತ ಮುಂದೆ ಬರ್ತಾನೆ. ಅದಕ್ಕೆ ಅಲ್ಲೇ ನಿಂತ್ಕೊಳ್ಳೋ, ಏನಂತ ಬರ್ತಾ ಇದೆಯಾ ನೀನು ಇಲ್ಲಿ, ಹೆಣ್ಮಕ್ಳ ಮೇಲೆ ವಾಯ್ಸ್ ರೈಸ್ ಮಾಡೋದೇ ತಪ್ಪು, ಅಂಥದ್ರಲ್ಲಿ ನೀನು ಕೈ ಮಾಡ್ತಾ ಇದೆಯಾ, ಅಪ್ಪಿ ತಪ್ಪಿ ಏನಾದರೂ ಕೈ ಎತ್ತಿದ್ರೆ ನನ್ನ ಮಗನೇ ನಿನ್ನನ್ನು ಇಲ್ಲೇ ಊತಾಕ್ಬಿಡ್ತೀನಿ, ನನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀಯ ನೀನು ಅಂತ ಇನ್ಸ್ಪೆಕ್ಟರ್ ಕಾಳೆ ಹೇಳ್ತಾರೆ. ಆಗ ಮಹಾಬಲ ಅವರು, ಇಷ್ಟೊತ್ತು ನಾನು ಸುಮ್ಮನೆ ಇದ್ದು ತಪ್ಪು ಮಾಡಿಬಿಟ್ಟೆ, ನಾನು ಅಂದ್ರೇನು, ನನ್ನ ಇನ್ಫ್ಲೂಯೆನ್ಸ್ ಅಂದ್ರೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಇನ್ಸ್ಪೆಕ್ಟರು ನನ್ನ ಹಿಸ್ಟ್ರಿ ಏನು ಅಂತ ತಿಳ್ಕೊಂಡು ಆಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ನ ನನಗೆ ತೋರಿಸಿ ಅಂತ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ಅವರು, ಹೌದು, ಅವರು ಎಂಥ MLAಗಳನ್ನ ಎಂಥವ್ರೆಲ್ಲರನ್ನೂ ಒದ್ದು ಒಳಗಾಕಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಆದರೆ ಮಹಾಬಲ ಅವರು, ಈ ಮಹಾಬಲ ಅಂದ್ರೇನು, ನನ್ನ ಇನ್ಫ್ಲೂಯೆನ್ಸ್ ಅಂದ್ರೇನು ಅಂತ ತೋರಿಸ್ತೀನಿ ಬನ್ನಿ ಅಂತ ಫೋನ್ನ ತೊಗೊಂಡು ಆಚೆ ಹೋಗ್ತಾರೆ. ಆಗ ಆರ್ಯ, ಅಂಕಲ್ ಅಪ್ಪನಿಗೆ ಹೇಳಿದ್ರೆ ಸಾಕು ಅಂಕಲ್, 10 ನಿಮಿಷದಲ್ಲಿ ಇವ್ರನ್ನೆಲ್ಲರನ್ನೂ ಸಸ್ಪೆಂಡ್ ಮಾಡಿಬಿಡ್ತಾರೆ ಅಂಕಲ್ ಅಂದ್ಕೊಂಡು ಹಿಂದೆನೇ ಹೋಗ್ತಾನೆ. ದಾಸ್ ಕೂಡ ಹಿಂದೆನೇ ಹೋಗ್ತಾರೆ. ಆಗ ಇನ್ಸ್ಪೆಕ್ಟರು, ಅಯ್ಯೋ ಪ್ರೇ ಅಂತ ಅಂದ್ಕೊಂಡು ಚೇರ್ ಮೇಲೆ ಕುತ್ಕೊತಾರೆ. ಇಲ್ಲಿ ಹರಿ ಮತ್ತು ಚಂದನ ಇಬ್ರು ಗುಸುಗುಸು ಅಂತ ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಚಂದನ ಹೋಗಿ ಚೇರ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡೋದು ಅಂತ ಗೊತ್ತಾಗ್ದೇ ಥಿಂಕ್ ಮಾಡ್ತಾ ಇರುವಾಗ ಹರಿ ಬಂದು ಎದುರುಗಡೆ ಚೇರ್ ಹಾಕ್ಕೊಂಡು ಕುತ್ಕೊಂಡು, ಮೇಡಮ್ ನೀವೇನು ಹೆದರ್ಕೋಬೇಡಿ ಮೇಡಮ್, ಧೈರ್ಯವಾಗಿರಿ ಮೇಡಮ್ ಅಂತ ಹೇಳಿದಾಗ, ಇಲ್ಲ ನಾನು ಇವರು ಮನೆಗೆ ಕರ್ಕೊಂಡು ಹೋದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನಾನಂತೂ ಸತ್ತೇ ಹೋಗ್ತೀನಿ ಅಷ್ಟೇ, ಅವನ ಜೊತೆ ಮದುವೆ ಮಾಡಿಸ್ಬಿಡ್ತಾರೆ ಇವರು ಅಂತ ಹೇಳಿದ್ದಕ್ಕೆ, ಮೇಡಮ್ ನಾನಿಲ್ವಾ ಮೇಡಮ್, ನಿಮ್ಮನ್ನು ಅಲ್ಲಿಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಏನಾದರೂ ಮಾಡಿ ಪೊಲೀಸ್ ಇದ್ದಾರೆ, ನಾನಿದ್ದೀನಿ, ಏನಾದರೂ ಮಾಡಿ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ, ಧೈರ್ಯವಾಗಿರಿ ಮೇಡಮ್ ಅಂತ ಹೇಳಿದ್ದಕ್ಕೆ, ನಿಮಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ, ಬೇಕಾದರೆ ಪೊಲೀಸ್ನವರು ನಮ್ಮ ವಿರುದ್ಧ ತಿರ್ಗೋ ಥರ ಮಾಡಿಬಿಡ್ತಾರೆ ಅಂತ ಹೇಳಿದ್ದಕ್ಕೆ, ಮೇಡಮ್ ನಾನಿದ್ದೀನಿ ಮೇಡಮ್, ಏನೇ ಅಂದರೂ ನಿಮಗೆ ಕೊಟ್ಟು ಮಾತನ್ನು ನಾನು ಉಳಿಸ್ಕೊತೀನಿ, ನಿಮ್ಮನ್ನು ಬೆಂಗಳೂರಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ನಾನಂತೂ ಆ ಮನೆಗೆ ಹೋದರೆ ಖಂಡಿತ ಸಾಯೋದಂತೂ ಗ್ಯಾರಂಟಿ ಅಂತ ಹೇಳ್ತಾಳೆ. ಅದಕ್ಕೆ, ಇಲ್ಲ ಮೇಡಮ್ ದಯವಿಟ್ಟು ನೀವು ಆ ಥರ ಮಾತಾಡಬೇಡಿ, ನಾನಿಲ್ವ ಮೇಡಮ್ ನಿಮ್ಮನ್ನು ಸಾಯೋದಕ್ಕೆ ಬಿಡೋದಿಲ್ಲ, ನಿಮ್ಮ ಇಂಥ ಪರಿಸ್ಥಿತಿನಲ್ಲಿ ಬಿಟ್ಟು ನಾನು ಬದುಕಿರ್ತೀನಿ ಅಂತ ಅಂದ್ಕೊಂಡ್ರೆ ಖಂಡಿತ ನಿಮ್ಮ ಸಹಾಯಕ್ಕೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಮೇಡಮ್, ಧೈರ್ಯವಾಗಿರಿ ಅಂತ ಕೈಯನ್ನು ಹಿಡಿದು ಭರವಸೆನ ಕೊಡ್ತಾನೆ. ಅದನ್ನು ನೋಡಿದ ಇನ್ಸ್ಪೆಕ್ಟರು, ಓ ಪರವಾಗಿಲ್ಲ ಅಂತ ಅಂದ್ಕೊಂಡು ಕಾನ್ಸ್ಟೇಬಲ್ ಮತ್ತು ಅವರು ಇಬ್ಬರೂ ಮಾತಾಡಿಕೊಂಡು ಅವನ್ನ ಕರ್ಕೊಂಡು ಹೋಗೋ ಆಚೆ ಅಂತ ಹೇಳ್ತಾರೆ. ಆಗ ಹರಿನ, ಬಾಪ ಇಲ್ಲಿ ನೀನು ನಿನ್ನ ಜೊತೆ ಮಾತಾಡಬೇಕು ಸ್ವಲ್ಪ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ರು ಕೂಡ ಎಲ್ಲ ಇನ್ಫ್ಲೂಯೆನ್ಸರ್ಗೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ, ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗಬೇಕು ಅಂತ ಪರದಾಡ್ತಾ ಇರ್ತಾರೆ. ಆರ್ಯ, ಅಂಕಲ್ ಅಪ್ಪನಿಗೆ ಫೋನ್ ಮಾಡಿ ಅಂತ ಮಧ್ಯದಲ್ಲಿ ಹಿಂಸೆ ಕೊಡ್ತಾ ಇರ್ತಾನೆ. ಅದಕ್ಕೆ ಆರ್ಯ, ನನ್ನ ತಂಗಿನ 100% ಕರ್ಕೊಂಡು ಹೋಗ್ತೀವಿ, ನೀವು ಆರಾಮಾಗಿರಿ ಅಂತ ದಾಸ್ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ಸ್ಪೆಕ್ಟರ್ ಕೂಡ ಚಂದನನ್ನು, ಇಲ್ಲಿ ಬೊಮ್ಮ ಸ್ವಲ್ಪ ಕುತ್ಕೊಳ್ಳಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಸ್ವಲ್ಪ ಅಂತ ಕರೀತಾರೆ. ಆಗ ಚಂದನ ಬಂದು ಕುತ್ಕೊತಾಳೆ, ಅಲ್ಲಮ್ಮ ನೀನು ನಿಮ್ಮ ಅಪ್ಪನ ಮಾತನ್ನು ನಂಬ್ತಾ ಇಲ್ಲ, ಮೊನ್ನೆ ಪರಿಚಯ ಆಗಿದ್ದ ಆ ಹುಡುಗನ ನಂಬ್ತಾ ಇದೆಯಾ, ನಿಮ್ಮ ಅಪ್ಪನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವೇನಮ್ಮ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್, ಅವ್ರು ಯಾರು ನನ್ನ ಮಾತಿಗೆ ನನ್ನ ಮನಸ್ಸಿಗೆ ಬೆಲೆ ಕೊಡೋದಿಲ್ಲ, ಇವ್ರ ಮೇಲೆ ನನಗೆ ನಂಬಿಕೆ ಇದೆ ಸರ್ ಅಂತ ಹೇಳಿದ್ದಕ್ಕೆ, ಇವಾಗ ಮೋಸ ಮಾಡೋದಕ್ಕೆ ತುಂಬ ಜನ ಕಾಯ್ತಾ ಇರ್ತಾರಮ್ಮ, ಅಂಥದ್ರಲ್ಲಿ ನೀನು ಆ ಹುಡುಗನ ನಂಬ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ, ಇಲ್ಲ ಸರ್, ಅವ್ರು ಯಾವತ್ತೂ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ, ಸ್ವಲ್ಪ ದಿನದಿಂದ ಪರಿಚಯ ಆದ್ರೂ ಅವ್ರು ಯಾವತ್ತೂ ನನ್ನ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ, ನನಗೆ ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಸರ್, ನಾನು ಇಡೀ ರಾತ್ರಿ ಅವ್ರ ಜೊತೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಆದರೆ ಅವರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೋಬೇಕು ಅಂದಿದ್ರೆ ಅದು ನನಗೆ ಗೊತ್ತಾಗ್ತಾ ಇತ್ತು ಅಲ್ವಾ ಸರ್, ಹಾಗೇನಾದರೂ ಇದ್ದಿದ್ರೆ ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದರು ಸರ್, ನನಗೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹರಿನ ಹೊರಗಡೆ ಕರ್ಕೊಂಡು ಬಂದು ಕಾನ್ಸ್ಟೇಬಲು, ಅಲ್ಲಪ್ಪ ಇವಾಗ ನೀನು ಅವ್ರ ಅಪ್ಪನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಅಂದರೆ ಆ ಹುಡುಗಿ ಅಪ್ಪ ತುಂಬಾ ದೊಡ್ಡ ಇನ್ಫ್ಲೂಯೆನ್ಸರ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಸಾಹೇಬ್ರಿಗೆ ಪ್ರೆಷರ್ ಬಂದರೆ ನಾವೇನು ಮಾಡೋಕ್ಕಾಗಲ್ಲ, ಆಗ ಹುಡುಗಿನ ಅವ್ರ ಜೊತೆ ಕಳಿಸ್ಕೊಡ್ಬೇಕಾಗತ್ತೆ, ನೀನು ಒಳಗಡೆ ಹೋಗ್ತೀಯಲ್ಲ ಏನು ಮಾಡಬೇಕು ಅವಾಗ ಏನು ಮಾಡ್ತೀಯ ಅಂತ ಹೇಳಿದ್ದಕ್ಕೆ, ಸರ್ ದಯವಿಟ್ಟು ನನ್ನನ್ನು ಕಾಪಾಡಿ ಸರ್, ಏನು ಸರ್ ನನ್ನ ಲೈಫ್ ಸರ್, ಮುಂದೆ ನನ್ನ ಲೈಫ್ ಗತಿ ಏನು ಸರ್ ಅಂತ ಹೇಳಿದ್ದಕ್ಕೆ, ನೋಡಪ್ಪ ನಿನ್ನ ಲೈಫ್ ಉಳಿಬೇಕು, ಎಲ್ಲವುದು ಸರಿ ಹೋಗಬೇಕು ಅಂತ ಅಂದರೆ ನೀನು ಆ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳ್ತಾರೆ. ಸರ್ ಏನು ಹೇಳ್ತಾ ಇದ್ದೀರಿ ಸರ್, ನಾನು ಅವ್ರನ್ನ ಮದುವೆ ಆಗಬೇಕಂತ ಹೇಳಿದ್ದಕ್ಕೆ, ನೋಡಪ್ಪ ಅದು ಬಿಟ್ಟರೆ ನಿನಗೆ ಆಪ್ಷನ್ ಇಲ್ಲ ಅಂದರೆ ಆ ಹುಡುಗಿ ಅಪ್ಪ ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ, ಆಗ ನೀನು ಅಂಧರಾಗ್ತೀಯ, ಏನು
ಆಡ್ತೀಯಾ ನೋಡು ಅಂತ ಹೇಳಿದ್ದಕ್ಕೆ ಸರ್ ನಾನು ಅಂತ ಹೇಳಿ ಯಾಕೆ ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿದ್ದಕ್ಕೆ ಸರ್ ನನಗೇನೋ ಇಷ್ಟನೇ ಆದರೆ ಅವರು ಅಂತ ಹೇಳಿದಾಗ ಅದನ್ನು ನಮ್ಮ ಸಾಹೇಬರು ನೋಡ್ಕೊತಾರೆ. ನಮ್ಮ ಸಾಹೇಬರು ಆ ಹುಡುಗಿ ಜೊತೆ ಮಾತಾಡಿ ಒಪ್ಪಿಸ್ತಾರೆ. ನೀನು ಮದುವೆ ಆಗೋಕ್ಕೆ ಓಕೆನಾ ಅಂತ ಹೇಳಿದಾಗ ನನಗೇನೋ ಓಕೆ ಸರ್ ಅಂತ ಹರಿ ಹೇಳ್ತಾನೆ. ಹಾಗೆಯೇ ಇಲ್ಲಿ ಚಂದನಾಗೆ ಇನ್ಸ್ಪೆಕ್ಟರು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರಿಗೆ ಫೋನ್ ಮೇಲೆ ಫೋನ್ ಬರ್ತಾನೆ ಇರುತ್ತಂತೆ, ಅವರಿಂದ ಇವರಿಂದ ಅಂತ ಫೋನ್ ಬರ್ತಾನೆ ಇರುತ್ತಂತೆ. ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತಂತೆ. ಇಲ್ಲಿ ಹರಿಗೆ ನೋಡಪ್ಪ ನೀನು ಹೊರಗಡೆ ಕಾಲಿಡ್ತಾ ಇದ್ದಂಗೆ ಕತ್ತರಿಸಾಕಬೇಕು ನಿನ್ನನ್ನು ಅಂತ ಇವರೆಲ್ಲರೂ ದಾಂಡಿಗರು ಕಾಯ್ತಾ ಇದ್ದಾರೆ. ಅದಕ್ಕೆ ಮಾತ್ರ ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಸರ್ ಏನು ಸರ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದ್ದಕ್ಕೆ ಹೌದಪ್ಪ ನಾನು ನಿಜನೇ ಹೇಳ್ತಾ ಇದ್ದೀನಿ. ಅವ್ರು ಯಾರು ನಿನ್ನನ್ನು ಸಾಯಿಸೋರು ನನಗಂತೂ ಗೊತ್ತಿಲ್ಲ, ಅದಕ್ಕಂತೂ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನೀನು ಜಾಸ್ತಿ ಜೋಶಲ್ಲಿ ಇರಬೇಡ, ಹದ್ದು ಬಸ್ಸಲ್ಲಿರು ಅಂತ ಹೇಳಿಬಿಟ್ಟು ಬಂದು ನೀನು ಇನ್ಸ್ಪೆಕ್ಟರ್ ಹತ್ರ ಮಾತಾಡು ಅಂತ ಅಂದ್ಬಿಟ್ಟು ಒಳಗಡೆ ಕಾನ್ಸ್ಟೇಬಲ್ ಬಂದುಬಿಡ್ತಾರೆ. ಇನ್ಸ್ಪೆಕ್ಟರ್ಗೆ ಅವರಿಂದ ಇವರಿಂದ ಫೋನ್ ಬರ್ತಾನೆ ಇರುತ್ತೆ. ಅವ್ರ ಹತ್ರ ಸರ್ ಹೌದು ಸರ್ ಹುಡುಗಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಸರ್, ಹೌದು ಸರ್ ಮಾತಾಡ್ತೀರಾ ಸರ್, ಫೋನ್ ಕೊಡಲಾ ಸರ್ ಅಂತ ಹೇಳಿದ್ದಕ್ಕೆ ಬೇಡ ಅಂತ ಸುಮ್ಮನೆ ಫೋನ್ ಕಟ್ ಮಾಡ್ತಾರೆ. ಕಟ್ ಮಾಡಿದ್ದಾದಮೇಲೆ ಕೆಳಗಡೆ ಕೂತ್ಕೊಂಡು ಅಯ್ಯೋ ಬಾಪ್ರೆ ಇವ್ರಿಗೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ನಾಲಾಯಕು ದುಡ್ಡಿರೋರಿಗೆ ಶೂ ಪಾಲಿಷ್ ಮಾಡೋಕ್ಕೆ ಇಟ್ಕೊಬಿಡ್ಬೇಕು ಇವ್ರನ್ನ, ಆಗ ಸರಿ ಹೋಗುತ್ತೆ. ಎಷ್ಟೆಲ್ಲ ನನಗೆ ಫೋನ್ಸ್ ಬರ್ತಾ ಇದೆ, ಆಗಲೇ 4 ಟೈಮ್ಸ್ ಐಜಿಯಿಂದ ಫೋನ್ ಬಂದಿದೆ. ನಿಮ್ಮಪ್ಪ ಇನ್ಯಾವುದಾದ್ರೂ ಇನ್ಫ್ಲೂಯೆನ್ಸರ್ಗೆ ಫೋನ್ ಮಾಡಿಸಿ ನನಗೆ ಫೋನ್ ಮಾಡಿಸೋದಕ್ಕೆ ಮುಂಚೆ ಈ ಮದುವೆ ನಡೆದು ಬಿಡಬೇಕು ಅಂತ ಹೇಳ್ತಾರೆ. ಅಷ್ಟರೊಳಗಡೆ ಹರಿನೂ ಒಳಗಡೆ ಬರ್ತಾನೆ. ಹಂಗೆ ಕಾನ್ಸ್ಟೇಬಲ್ ಸರ್ ಆ ಹುಡುಗನಿಗೆ ಓಕೆ ಅಂತ ಹೇಳ್ತಾರೆ. ಹರಿ ಬಂದು ಏನಪ್ಪ ಅಂತ ಕೇಳಿದಾಗ ಸರ್ ನನಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಚಂದನ ಮಾತ್ರ ನಿಂತ್ಕೊಂಡು ಸರ್ ನನಗೆ ಈ ಮದುವೆ ಇಷ್ಟ ಇಲ್ಲ ಸರ್, ನನ್ನ ಮದುವೆ ಆಗಬಾರ್ದು ಅಂತಲೇ ಸರ್ ನಾನು ಮನೆ ಬಿಟ್ಟು ಬಂದಿದ್ದು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾ ಇದ್ದಾಗ ಇನ್ಸ್ಪೆಕ್ಟರ್ ಯಾರ್ರಿ ಇವರೆಲ್ಲ ನಮ್ಮ ತಲೆ ತಿನ್ನೋಗಿ ಬರ್ತಾರಲ್ರಿ, ಬೆಳಗ್ಗೆಯಿಂದ ಸಾಕಾಗೋಗಿದೆ ನನಗೆ, ಹೋಗ್ರಿ ಎಲ್ಲದನ್ನು ರೆಡಿ ಮಾಡ್ಕೋಗ್ರಿ, ಫೋಟೋದವ್ರಿಗೆ ಎಲ್ಲರಿಗೂ ಫೋನ್ ಮಾಡಿರಿ, ರಿಜಿಸ್ಟರ್ ಆಫೀಸ್ ಅವ್ರಿಗೆ ಫೋನ್ ಮಾಡಿರಿ, ನಮಗೂ ಸಾಕಾಗಿದೆ ಅಂತ ಹೇಳಿದಾಗ ಸರ್ ನನ್ನ ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಹೇಳಿದಾಗ ನೋಡಮ್ಮ ನಿನಗೆ ಬೇರೆ ಆಪ್ಷನ್ ಇಲ್ಲ, ನಿಮ್ಮಪ್ಪ ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ಇಲ್ಲಿ ಕರ್ಸೋದ್ರ ಮುಂಚೆ ನಿಮ್ಮಿಬ್ಬರು ಮದುವೆ ಆಗಬೇಕು, ಇಲ್ಲ ಅಂತ ಅಂದರೆ ನೀನಂತೂ ಮನೆಗೆ ಹೋಗೋದಂತೂ ಗ್ಯಾರಂಟಿ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಚಂದನ ಒಪ್ಕೊತಾ ಇರೋದಿಲ್ಲ. ಆಗ ಹರಿಗೆ ನೀನಾದರೂ ಮಾತಾಡಪ್ಪ ಅಂತ ಹೇಳಿದಾಗ ನಾನು ಮಾತಾಡ್ತೀನಿ ಸರ್ ಅಂತ ಹೇಳಿದಾಗ ಯಾರ ಜೊತೆ ಐಜಿ ಜೊತೆ ಮಾತಾಡ್ತೀಯ ಅಂತ ಅಂದಾಗ ಇಲ್ಲ ಸರ್ ನಾನು ಹಾಗಲ್ಲ ಹೇಳಿದ್ದು, ಇವ್ರ ಜೊತೆ ಮಾತಾಡ್ತೀನಿ ಅಂತ ಹರಿ ಹೇಳ್ತಾನೆ. ಸರಿ ಆಯಿತು ಮಾತಾಡು ಅಂತ ಹೇಳಿದಾಗ ಹರಿ ಕಾನ್ಸ್ಟೇಬಲ್ ಹತ್ರ ಸರ್ ಇಲ್ಲಿ ಪರ್ಸ್ನಲಾಗಿ ಮಾತಾಡೋಕ್ಕೆ ಏನಾದ್ರು ರೂಮ್ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಇದನ್ನೇನು ಪೊಲೀಸ್ ಸ್ಟೇಷನ್ ಅಂದ್ಕೊಂಡಿದ್ಯಾ, ಬೇರೆ ಏನೇನಾದರೂ ಅಂದ್ಕೊಂಡಿದ್ಯಾ, ಪಕ್ಕದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಮಾತಾಡೋಗು ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ. ಸರಿ ಸರ್ ಆಯಿತು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಈ ಕಡೆ ಚಂದನನ್ನು ಕನ್ವಿನ್ಸ್ ಮಾಡೋದಕ್ಕೆ ಅಂತ ಹರಿ ಬನ್ನಿ ಮೇಡಮ್ ಅಂತ ಕರಿಬೇಕಾದ್ರೆ ಚಂದನ ಹೋಗೋದಕ್ಕೆ ರೆಡಿ ಇರಲ್ಲ, ಬನ್ನಿ ಮೇಡಮ್ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆವಾಗ ಇನ್ಸ್ಪೆಕ್ಟರು ಬೆಳಗ್ಗೆಯಿಂದ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ, ಒಂದು ಟ್ಯಾಬ್ಲೆಟ್ ತೊಗೊಂಡು ಬರ್ರಿ ಅಂತ ಫೋನ್ ಮಾಡಿದಾಗ ಸರ್ ನನಗೆ ಹಂಗೂ ಬೇಕು ಸರ್ 2 ಟ್ಯಾಬ್ಲೆಟ್ ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ನೀರು ಬೇಕಾ ನಿಮಗೆ ಅಂತ ಹೇಳಿದ್ದಕ್ಕೆ ಬೇಡಿ ಸರ್ ಹೋಗಿ ಕುಡ್ಕೊಂಡು ಬರ್ತೀನಿ ಅಂತ ಕಾನ್ಸ್ಟೇಬಲ್ ಆಚೆ ಹೋಗ್ತಾರೆ. ಹಾಗೆ ಚಂದನನ್ನು ಹರಿ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.